ನಿಜವಾಗ್ಲೂ ದುರಂಧರ್ ಸಿನಿಮಾ 4 ಗಂಟೆ ಕುತ್ಕೊಂಡು ನೋಡೋ ಸಿನಿಮಾನ ಆ ಸಿನಿಮಾಗೆ ಅಷ್ಟೊಂದು ಹೈಪ್ ಕೊಡ್ಬೇಕಾಗಿತ್ತ? ನಿಜವಾಗ್ಲೂ ದುರಂಧರ್ ಸಿನಿಮಾನ ಒಂದು ಭಾರತೀಯ ಸಿನಿಮಾ ಅಂತ ಹೇಳೋಕೆ ಹೆಮ್ಮೆ ಅಂತ ಅನ್ಸುತ್ತೆ. ಯಾಕಂತಂದ್ರೆ ಇದರಲ್ಲಿ ಅಪ್ರಿಶಿಯೇಟ್ ಮಾಡ್ಬೇಕಾಗುತ್ತ ಒಂದು ವಿಷಯಗಳು ತುಂಬಾ ಇದೆ. ಅಂಡ್ ಮೊದಲನೇದು ಹೇಳ್ಬೇಕು ಅಂತ ಅಂದ್ರೆ ಸಿನಿಮಾ ಸ್ಟಾರ್ಟ್ ಆಗಿ ಒಂದು 10 ಮಿನಿಟ್ಸ್ ಆದ್ಮೇಲೆ ಒಂದು ಗನ್ ಶೂಟ್ ಔಟ್ಸ್ ಒಂದು ಸೀನ್ಸ್ ಗಳು ಬರುತ್ತೆ. ಅದಂತೂ ಅಲ್ಟಿಮೇಟ್ ಆಗಿ ಮಾಡಿದ್ದಾರೆ. ಐ ಥಿಂಕ್ ನನಗಂತೂ ತುಂಬಾ ಇಷ್ಟ ಆಯ್ತು ಆ ಸೀನ್ಸ್. ಅಂಡ್ ಸೆಕೆಂಡ್ ವಿಷಯಕ್ಕೆ ಬಂತು ಅಂತ ಅಂದ್ರೆ ಮೊದಲನೇ ಚಾಪ್ಟರ್ ಅಲ್ಲಿ ತುಂಬಾ ಆಕ್ಷನ್ ಸೀನ್ಸ್ ಗಳೆಲ್ಲ ಇತ್ತು. ಅಂಡ್ ಸಿನಿಮಾ ಪೂರ್ತಿ ಆಕ್ಷನ್ ಅಲ್ಲೇ ಕ್ಯಾರಿ ಆಗಿತ್ತು. ಅಂಡ್ ಈ ಒಂದು ಚಾಪ್ಟರ್ 2 ಒಳಗಡೆ ಆಕ್ಷನ್ ಅನ್ನೋದೊಂದು ಬಿಟ್ಟು ಅಂಡ್ ಆಕ್ಷನ್ ಇದೆ, ಬಟ್ ಅದ್ರ ಜೊತೆಗೆ ಈ ರಣವೀರ್ ಸಿಂಗ್ ಯಾರು, ಎಲ್ಲಿಂದ ಬಂದ, ಏನ್ ಮಾಡ್ತಿದ್ದಾನೆ ಅಂಡ್ ಅವನ ಒಂದು ಸ್ಟೋರಿ ಲೈನ್ ನ ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಅಂಡ್ ಸಿನಿಮಾದಲ್ಲಿ 4 ಅವರ್ ಕುತ್ಕೊಂಡು ನೋಡ್ಬೇಕಾದ್ರೆ ಕೆಲವೊಂದೊಂದು ಸೀನ್ಸ್ಗಳು ಲ್ಯಾಗ್ ಅಂತ ಅನ್ಸಿದ್ರು. ಆ ಸೀನ್ಸ್ಗಳು ಎಲ್ಲೂ ಕೂಡ ಬೋರಿಂಗ್ ಹೊಡಿಲಿಲ್ಲ. 4 ಅವರು ಎಲ್ಲೂ ಕೂಡ ಬೇರೆ ಅಬ್ಸರ್ವೇಷನ್ ಇಡದೇನೆ ಸಿನಿಮಾ ಕಡೆ ಫೋಕಸ್ ಇಡೋ ಹಂಗೆ ಸೀನ್ಸ್ ಗಳನ್ನ ಬರ್ದಿದ್ದಾರೆ. ಅಂಡ್ ಮೂರನೇ ವಿಷಯಕ್ಕೆ ಬಂತು ಅಂತಂದ್ರೆ ಡೈರೆಕ್ಟ್ರು ತುಂಬಾ ಚೆನ್ನಾಗಿ ಪ್ಲಾನ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಈ ಗನ್ನು, ಬಾಂಬು, ಫೈಟು, ಸೊ ಇಷ್ಟನೇ ಹಿಡ್ದೇನೆ ಅದ್ರ ಜೊತೆಗೆ ಸ್ಟೋರಿನೂ ತುಂಬಾ ಇಂಪಾರ್ಟೆಂಟ್ ಅಂತ ಮೈಂಡ್ ಅಲ್ಲಿ ಇಟ್ಕೊಂಡು ಸ್ಟೋರಿ ಬಗ್ಗೆ ತುಂಬಾ ಚೆನ್ನಾಗಿ ಹಿಡಿದಿದ್ದಾರೆ. ಆಡಿಯನ್ಸ್ ನ ಹೆಂಗೆ ಎಂಗೇಜ್ ಮಾಡಬೇಕು, ಎಲ್ಲಿ ಎಮೋಷನ್ ಕೊಡಬೇಕು, ಎಲ್ಲಿ ಸೀನ್ಸ್ ಗಳನ್ನ ಹೈ ಮಾಡಬೇಕು ಅನ್ನೋದು ತುಂಬಾ ಚೆನ್ನಾಗಿ ಪ್ಲಾನ್ ಮಾಡಿದ್ದಾರೆ. ಸಿನಿಮಾ ಬಗ್ಗೆ ಹೇಳ್ಬೇಕು ಅಂತ ಅಂದ್ರೆ ರಣವೀರ್ ಸಿಂಗ್ ಅವರು ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ. ನನಗಂತೂ ತುಂಬಾ ಇಷ್ಟ ಆಯ್ತು. ಅಂಡ್ ರಣವೀರ್ ಸಿಂಗ್ ಇಡೀ ಸಿನಿಮಾನ ತನ್ನ ಭುಜದ ಮೇಲೆ ಎತ್ಕೊಂಡು ಹೋಗಿದ್ದಾರೆ ಅಂತಾನೆ ಹೇಳ್ಬಹುದು. ಅಂಡ್ ಇದ್ರ ಜೊತೆಗೆ ಸಿನಿಮಾದಲ್ಲಿ ಸಿನಿಮಾಟೋಗ್ರಫಿ ಆಗಿರ್ಬೋದು ಅಥವಾ ರೈಟಿಂಗ್ ಆಗಿರ್ಬೋದು ಅಂಡ್ ಅದರ ಒಂದು ಕೊರಿಯೋಗ್ರಫಿಗಳಾಗಿರ್ಬೋದು ಪ್ರತಿಯೊಂದು ಕೂಡ ನನಗಂತೂ ತುಂಬಾ ಇಷ್ಟ ಆಯ್ತು. ಚೆನ್ನಾಗಿ ಪ್ಲಾನ್ ಮಾಡಿದ್ದಾರೆ. ಅಂಡ್ ಓವರ್ ಆಲ್ ಇಡೀ ಸಿನಿಮಾಗೆ ನಾನು 10 ಔಟ್ ಆಫ್ 8 ಅಂತ ಹೇಳ್ತೀನಿ. ಪ್ರತಿಯೊಬ್ರು ಕೂಡ ಇದನ್ನ ಅಂಡ್ ಪರಭಾಷೆ ಸಿನಿಮಾ, ಬೇರೆ ಸಿನಿಮಾ ಅಂತ ಅಂದೇನೆ ಅಂಡ್ ಹೇಳಿರೋ ಕಂಟೆಂಟು ಅಂಡ್ ನಮ್ಮ ಒಂದು ಭಾರತದ ಬಗ್ಗೆನೇ ಹೇಳಿದ್ದಾರೆ. ಅಂಡ್ ಈಗಿನ ರಾಜಕೀಯದ ಬಗ್ಗೆ ಅಂಡ್ ನರೇಂದ್ರ ಮೋದಿ ಅವರು ಇದ್ದಂತ ಟೈಮಲ್ಲಿ ಏನೆಲ್ಲ ನಡೀತು ಅನ್ನೋದು ಅದ್ರ ಬಗ್ಗೆ ಎಲ್ಲ ಹೇಳಿದ್ದಾರೆ. ಅಂಡ್ ತುಂಬಾ ಚೆನ್ನಾಗಿದೆ ಸ್ಟೋರಿ. ನನಗಂತೂ ಇಷ್ಟ ಆಯ್ತು. ಯಾಕಂದ್ರೆ ದುರಂಧರ್ 1 ಬಗ್ಗೆ ನಾನು ನೆಗೆಟಿವ್ ಆಗಿ ಹೇಳಿದ್ದೆ ಸಿನಿಮಾ ಅಂತ ಹೇಳಿದ್ದೆ. ಅಂಡ್ ದುರಂಧರ್ 2 ಬಗ್ಗೆ ಓಕೆ, ವಾಚಬಲ್, ವರ್ತ್. ನಾವೇನು ಅನ್ಕೊಂಡು ಹೋಗ್ತೀವಿ 4 ಅವರ್ ಸಿನಿಮಾಗಳನ್ನ ಕೂತ್ಕೊಂಡು ನೋಡೋಕೆ, ಅಂಡ್ ಅದು ವರ್ತ್ ಅಂತ ಅನ್ಸ್ಬೋದು. ಯಾಕಂತಂದ್ರೆ 2 ಅವರ್ ಸಿನಿಮಾ ನೋಡೋಷ್ಟಲ್ಲೇ ಬೋರಿಂಗ್ ಅನ್ಕೊಂಡು ಸಿನಿಮಾಯಿಂದ ಈಚೆ ಎದ್ದು ಬರ್ತಾರೆ. ಅಂಥದ್ರಲ್ಲಿ 4 ಅವರು ಸಿನಿಮಾಗಳನ್ನ ಕೂತ್ಕೊಂಡು ನೋಡಬೇಕು ಅಂತ ಅಂದ್ರೆ ಎಷ್ಟು ಪ್ರಿಪೇರ್ಡ್ ಆಗಿ ಡೈರೆಕ್ಟರ್ ಪ್ಲಾನ್ ಮಾಡಿದ್ದಾರೆ ಅಂತ ನಿಜವಾಗ್ಲೂ ಆ ಡೈರೆಕ್ಟರ್ ಒಂದು ಹ್ಯಾಟ್ಸ್ ಆಫ್ ಅಂತ ಹೇಳ್ತೀನಿ. ಅಂಡ್ ತುಂಬಾ ಒಳ್ಳೆ ಡೈರೆಕ್ಷನ್ ಇದೆ ಅಂಡ್ ಒಳ್ಳೆ ರೈಟಿಂಗ್ಸ್ ಇದೆ. ಡೈರೆಕ್ಟರ್ಗೆ ನಾನು ಬಿಫೋರ್ ಉರಿ ಅಂತ ಒಂದು ಹಿಂದಿ ಸಿನಿಮಾ ಬಂದಿತ್ತು, ಅದಕ್ಕೆ ಫ್ಯಾನ್ ಆಗಿದ್ದೆ. ದುರಂಧರ್ 1ಗಿಂತ ದುರಂಧರ್ 2 ತುಂಬಾ ಚೆನ್ನಾಗಿದೆ. ಸೊ ಅವ್ರ ರೈಟಿಂಗ್ ಸ್ಕಿಲ್ಗೆ ನಾನೊಂದು ಹ್ಯಾಟ್ಸ್ ಆಫ್ ಅಂತ ಹೇಳ್ತೀನಿ. ದಯವಿಟ್ಟು ಇಂಥ ಸಿನಿಮಾಗಳನ್ನ ಥಿಯೇಟರ್ ಹೋಗಿ ಎಕ್ಸ್ಪೀರಿಯನ್ಸ್ ಮಾಡಿ. ಅಂಡ್ ಈಗಾಗಲೇ ಕನ್ನಡದಲ್ಲಿ ಸಿನಿಮಾ ಬಂದಿಲ್ಲ ಅಂತ ತುಂಬಾ ಹೈಪ್ ಕ್ರಿಯೇಟ್ ಆಗ್ತಿದೆ. ಸೊ ಕನ್ನಡದಲ್ಲಿ ಇಲ್ದರೂ ಪರವಾಗಿಲ್ಲ, ಹಿಂದಿಲೇ ಅರ್ಥ ಆಗಿದ್ರೆ ಹೋಗಿ ನೋಡಿ. ಯಾಕಂತಂದ್ರೆ ಇದರಲ್ಲಿ ಇರೋದು ನಮ್ಮ ದೇಶಭಕ್ತಿ ಅಂಡ್ ನಮ್ಮ ದೇಶದ ಬಗ್ಗೆ ಇನ್ನೊಂದಷ್ಟು ಇನ್ಫಾರ್ಮೇಶನ್ ನಮಗೆ ತಿಳ್ಕೊಂಡಂಗಾಗುತ್ತೆ. ದಯವಿಟ್ಟು ಪ್ರತಿಯೊಬ್ಬರು ಇದನ್ನ ಥಿಯೇಟರ್ಗೆ ಹೋಗಿ ಎಕ್ಸ್ಪೀರಿಯನ್ಸ್ ಮಾಡಿ. ಅಂಡ್ ಈ ಸಿನಿಮಾ ಆಪೋಸಿಟ್ ಏನಾದ್ರು ಟಾಕ್ಸಿಕ್ ಏನಾದ್ರು ಬಂದಿದ್ರೆ